ಯರಗೇರ ಗ್ರಾಮದಲ್ಲಿ ಬಡಿ ಸಾಬ್ ದಾದನ ದರ್ಶನ ಪಡೆದು ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಬಸನಗೌಡ ದದ್ದಲ್ ಚಾಲನೆ. ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಶಾಸಕರಾದ ಬಸನಗೌಡ ದದ್ದಲ್ ಅವರು ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಯರಗೇರ ಗ್ರಾಮಕ್ಕೆ ತೆರಳಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಪೂರ್ಣಗೊಂಡ ಭವನವನ್ನ ಲೋಕಾರ್ಪಣೆ ಮಾಡಿದರು. ಯರಗೇರ ಗ್ರಾಮದ ಸಮುದಾಯ ಭವನವನ್ನ ಶಾಸಕರು ಉದ್ಘಾಟಿಸಿದರು. ಇದೇ ವೇಳೆ ಗ್ರಾಮದ ಮೆಥೋಡಿಸ್ಟ್ ಚರ್ಚ್ ದೇವಾಲಯ ನಿರ್ಮಾಣಕ್ಕೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದರು. ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಲು ಶಾಸಕರಾದ ಬಸನಗೌಡ ದದ್ದಲ್ ಅವರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಯರಗೇರ ಗ್ರಾಮಸ್ಥರು ಮತ್ತು ಮುಖಂಡರು ಹಾಗೂ ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ರೆಡ್ಡಿ, ಬುರ್ದಿಪಾಡ್, ಮಲ್ಲಿಕಾರ್ಜುನ್ ಗೌಡ, ಬಸವರಾಜ್ ವಕೀಲರು, ನಾಗಪ್ಪ ವಕೀಲರು, ನಾಗೇಂದ್ರಪ್ಪ, ಕೃಷ್ಣಜಿ, ಊರಿನ ಹಿರಿಯ ಮುಖಂಡರು, ಸುತ್ತಲಿನ ಗ್ರಾಮಗಳ ಮುಖಂಡರು, ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು, ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಾರಲದಿನ್ನಿ ವೀರನಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ಯುವ ಕ್ರಾಂತಿ ಸಂಘಟನೆ 13ನೇ ಸಂಸ್ಥಾಪನಾ ದಿನ ಇದೇ ಆಗಸ್ಟ್ 16ನೇ ಶನಿವಾರದಂದು ಬಸವ ಕಲ್ಯಾಣದ ಮಾತೆ ಮಹಾದೇವಿ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುಂಡೂರೆಡ್ಡಿ ವಿನಂತಿಸಿದ್ದಾರೆ. ರಾಜ್ಯದ ಯಾವುದೇ ತಾಲೂಕು ಜಿಲ್ಲೆಯಿಂದ ಸಂಘಟನೆ ಸೇರಾ ಬಯಸುವವರು ಇಲ್ಲಿ ಸಂಪರ್ಕಿಸಿ 9972767143 ಮಾಡಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ಬೇಕಂತೇಳಿ ತಮ್ಮೆಲ್ಲರ ಅಪೇಕ್ಷೆದಂತೆ ಈಗ ಕಾಲ ಕೂಡಿ ಬಂದು ಆ ಯೇಸು ಪ್ರಭುನ ಆಶೀರ್ವಾದದಿಂದ ಇವತ್ತು ಚಾಲನೆಯನ್ನಾಗಿದೆ. ಅದನ್ನ ಇಚ್ಛೆ ಅನುಗುಣವಾಗಿ ಈ ಆಲಯವನ್ನ ಪ್ರಾರಂಭ ಆಗಿದೆ. ಇದು ಯಾವುದೇ ಕಾರಣಕ್ಕೆ ನಿಂದಿರಲಾರದ ರೀತಿಯಲ್ಲಿ ಉತ್ತಮವಾದಂತ ಚರ್ಚ್ ಆಗಿ ನಿರ್ಮಾಣ ಆಗ್ತದಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ದೇವರ ಇಚ್ಛೆ ಇಲ್ಲಂದ್ರೆ ನಾವು ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ದೇವರು ಯಾವಾಗ ನಮ್ಮೆಲ್ಲರೂ ಕೂಡ ಈ ಕಾಮಗಾರಿಯನ್ನ ಮಾಡಿಸ್ಕೋಬೇಕಂತೇಳಿ ಇಚ್ಛೆ ಪಡ್ತಾರೆ, ಆವತ್ತಿನ ದಿನದಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ನಾವೇನೇ ಪ್ರಯತ್ನಗಳನ್ನ ಮಾಡಿದ್ರೆ ಅದು ಆಗಲ್ಲ. ದೇವರ ಇಚ್ಛೆ ಆದಾಗ ಮಾತ್ರ ಆಗೋದಕ್ಕೆ ಸಾಧ್ಯ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇವತ್ತು ಇಚ್ಛೆಯಂತೆ ಇವತ್ತು ಈ ನಿರ್ಮಾಣ ಮಾಡುವಂತ ಕಾಮಗಾರಿಗೆ 50 ಲಕ್ಷ ರೂಪಾಯಿಗಳನ್ನ ಈಗ ಶಾಂಕ್ಷನ್ ಆಗಿದೆ. 25 ಲಕ್ಷ ರೂಪಾಯಿಗಳನ್ನ ಈಗ ಬಿಡುಗಡೆ ಆಗಿದೆ. ಇನ್ನ 25 ಲಕ್ಷ ರೂಪಾಯಿಗಳನ್ನ ಯೂಸಿಗೊಳಿಸಿದ ತಕ್ಷಣ ಆಗ್ತದ. ಆದ್ರೆ ಇದು ಪ್ರಾಜೆಕ್ಟ್ 1 ಕೋಟಿ ರೂಪಾಯಿ, ಮಿನಿಮಮ್ 1 ಕೋಟಿ ರೂಪಾಯಿ ಆದ್ರೆ ದೊಡ್ಡ ಚರ್ಚೆ ಆಗ್ತದೆ ಅಂತೇಳಿ ನಾವೆಲ್ಲ ಭಾವಿಸಿದೀವಿ. ಆ ದಿಟ್ಟಿನಲ್ಲಿ ಏನು ಯೂಸಿ ಕಳಿಸಿದ ನಂತರ ಮತ್ತೆ 1 ಕೋಟಿ ರೂಪಾಯಿಗಳಿಗನ್ನ ನಾವು ಪ್ರಯತ್ನಗಳನ್ನ ಸರ್ಕಾರದ ವತಿಯಿಂದ ಮಾಡಿ ಆ ಅನುದಾನವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ಬೇಕಂತೇಳಿ ನಾನು ಫಾದರ್ ಹತ್ರ ಮತ್ತು ನಮ್ಮೆಲ್ಲ ನರಸಿಂಹ ಜಾರಕಿಹೊಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಆರಾಧಿಸುವಂತವ್ರು ಬಡವರು ಇರ್ತೀವಿ, ಸಣ್ಣ ರೈತರು, ನಮ್ಮೆಲ್ಲರಿಗೂ ಕೂಡ ದೊಡ್ಡ ಪ್ರಮಾಣದ ಶಕ್ತಿ ಆಗ್ಲಿಕ್ಕಿಲ್ಲ. ನಮ್ಮ ಅನುಗುಣವಾಗಿ ಪಟ್ಟಿ ಏನೋ ಮಾಡ್ಬೋದು. ಆದ್ರೆ ಸರ್ಕಾರಗಳ ಮನಸ್ಸು ಮಾಡಿದಾಗ ಮಾತ್ರ ದೊಡ್ಡ ಪ್ರಮಾಣದ ಚರ್ಚೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಮಂದಿರಗಳನ್ನ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನ್ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.